ಇದರಿಂದ ಜನರಿಗೆ ಅನುಕೂಲ ಇದೆ ಅಂತ ನೀವು ಹೇಳ್ತಿದ್ದೀರಾ. 24 ಕಂತು ಕಟ್ಟಿ ಅವ್ರಿಗೆ ಏನು ಸಿಕ್ಕಿಲ್ಲ ಅವಾಗ ಇದು ಮಂಗಳೂರಿಗೆ ಮಾತ್ರ ಸೀಮಿತನಾ ಅಲ್ಲ ನಿಮ್ಮ ಆಫೀಸ್ ಬೇರೆ ಕಡೆನೂ ಇದೆಯಾ? ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂದ್ರೆ ವಿಷನ್ ಟು ಇಂಡಿಯಾ ಎನ್ನುವ ಒಂದು ಸ್ಕೀಮ್, ಅಲ್ಲದೆ ಒಂದು ಸೇವಿಂಗ್ಸ್ ಹೇಳ್ಬೋದು. ಅದರ ಬಗ್ಗೆ ನಮಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ ಜೊತೆ ಶಮ್ಮಿ ಅವರಿದ್ದಾರೆ. ಸೊ ಅವರು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಇವಾಗ ಹೇಳಿ ಸರ್. ಹಾಯ್ ಎಲ್ರಿಗೂ. ಆ್ಯಕ್ಚುಲಿ ವಿಷನ್ ಟು ಇಂಡಿಯಾ ಅನ್ನುವಂಥ ಒಂದು ಸೇವಿಂಗ್ ಯೋಜನೆ ಏನಿದೆ, ಒಂದು ಪ್ಲ್ಯಾನ್ ಏನಿದೆ, ಕಳೆದ ಕೆಲವು ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ವಿಷನ್ ಟು ಇಂಡಿಯಾ ಅನ್ನುವಂಥ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಇದರ ಅಂಡರಲ್ಲಿ ನಾವು ಒಂದು ಜನರಿಗೆ ಆಫರನ್ನು ಕೊಡ್ತಾ ಇದ್ದೇವೆ. ಆ್ಯಕ್ಚುಲಿ ಇದರಲ್ಲಿ 10 ಮನೆ, 17 ಕಾರು, 90 ಟೂ ವೀಲರ್ಸು, 70 ಐಫೋನು, ಜೊತೆಗೆ 1 ಕೋಟಿವರೆಗೂ ಕ್ಯಾಶ್ ಮತ್ತು ಗೋಲ್ಡನ್ನು ಗೆಲ್ಲುವಂಥ ಅವಕಾಶ, ಅದರ ಜೊತೆಗೆ ನಿಮಗೆ ಸಿಂಗಾಪುರಕ್ಕೆ ಕೂಡ ಹೋಗುವಂಥ ಒಂದು ಅವಕಾಶವನ್ನು ನಾವು ನೀಡ್ತಾ ಇದ್ದೇವೆ. ಇದರಲ್ಲಿ ನಿಮಗೆ ತಿಂಗಳಿಗೆ ಕೇವಲ 1000 ರೂಪಾಯಿ ಅಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಮೊದಲ ತಿಂಗಳಲ್ಲೇ ನಿಮಗೆ 3 ಜನರಿಗೆ ನಾವು ಕಾರನ್ನು ಕೊಡ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದು, ಅಂದರೆ ಕ್ರೇಟಾ ಕಾರು, ಸ್ವಿಫ್ಟ್ ಕಾರು, ಪಂಚ್ ಕಾರು, 10 ಜನರಿಗೆ ಟೂ ವೀಲರು, ಜೊತೆಗೆ 60 ಮಂದಿಗೆ ನಾವು ಗೋಲ್ಡ್ ರಿಂಗನ್ನು ಡ್ರಾದಲ್ಲಿ ಕೊಡುವಂಥದ್ದು. ಇದೆಲ್ಲ ನೀವು ಕಟ್ಟುವಂತಹ 1000 ರೂಪಾಯಿಗೆ ಸಿಗುವಂಥದ್ದು. ಒಟ್ಟಾರೆಯಾಗಿ 24 ತಿಂಗಳಲ್ಲಿ ನಿಮಗೆ ಇಷ್ಟೆಲ್ಲ ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶಗಳಿರುತ್ತದೆ ಸರ್. ಈಗ ಒಂದು ವೇಳೆ 24 ಕಂತು ಕಟ್ಟಿ ಅವ್ರಿಗೆ ಏನು ಸಿಕ್ಕಿಲ್ಲ ಅವಾಗ? ಸರ್ ನೋಡಿ, ನಿಮಗೆ ನೀವು ಕಟ್ಟುವಂಥ 24,000 ರೂಪಾಯಿ ನಮ್ಮ ಹತ್ರ ಸೇವಿಂಗ್ ಇರುತ್ತೆ. ಒಟ್ಟಾರೆಯಾಗಿ 24,000ದಲ್ಲಿ ನಿಮಗೆ 3,000 ಸಲ ಅವಕಾಶಗಳು ಇರುತ್ತವೆ. ಅಂದರೆ ಇಷ್ಟು ಕೋಟಿಯ ಬಹುಮಾನಗಳು ಡಿವೈಡ್ ಆಗಿ ನಿಮಗೆ 24 ತಿಂಗಳಲ್ಲಿ ಸಿಗ್ತದೆ. ನೀವು ಕಟ್ಟಿರುವಂಥ 24,000 ರೂಪಾಯಿ ನಮ್ಮ ಹತ್ರ ಸೇವಿಂಗ್ ಇರುತ್ತೆ. ಕಟ್ಟ ಕಡೆಯಲ್ಲಿ ನಿಮಗೆ ನೋಡಿ ಇಲ್ಲಿ 12,000 ರೂಪಾಯಿ ಕ್ಯಾಶ್ ಮತ್ತು 12,000 ರೂಪಾಯಿಯ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಸೊ ಅದಲ್ಲದೆ ನಿಮಗೆ ಒಂದು ವೇಳೆ ನಿಮಗೆ ಇಲ್ಲ, ನಿಮಗೆ ಕ್ಯಾಶ್ ಬೇಡ, ಬರೀ ಪ್ರಾಡಕ್ಟ್ ನೀವು ತೆಗಿತೀರಂದರೆ ಹೊರಗಡೆದು MRPಯಲ್ಲಿ ನಿಮಗೆ ಜಾಸ್ತಿ ಬೆಲೆಯಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳು ನಮ್ಮಲ್ಲಿ ಕೇವಲ 24,000 ರೂಪಾಯಿಯಲ್ಲಿ ಸಿಗುತ್ತೆ ಸರ್. ಇದು ಅದಲ್ಲದೆ ನಿಮ್ಮ ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವು ನಿಮಗೆ ಡೆಲಿವರಿಯನ್ನು ನೀಡ್ತೇವೆ ಸರ್. ಖಂಡಿತವಾಗಿ ಸರ್ವಿಸ್ ಇದ್ರೆ ಎಲ್ಲ ಏರಿಯಾಗೆ ನಾವು ಸರ್ವಿಸ್ ಕೊಡ್ತೇವೆ. ಯಾಕಂದ್ರೆ ನಮ್ಮದೇ ಅದರದ್ದೇ ಆದ ಟೀಮ್ಗಳಿವೆ. ಅಂದರೆ ಈಗ ಇದಕ್ಕಿಂತ ಮುಂಚೆ ಕೂಡ ನಾವು ಅಷ್ಟೇ ಹಳ್ಳಿಗಳಿಗೆಲ್ಲ ನಾವು ಡೆಲಿವರಿಯನ್ನು ಕೊಡ್ತಾ ಇದ್ದೇವೆ. ಅದೇ ಟೀಮ್ ಕೂಡ ಮುಂದೆಯೂ ಅದನ್ನೇ ಮಾಡ್ತಾ ಹೋಗುತ್ತೆ ಸರ್. ಮಂಗಳೂರು ಆಫೀಸಲ್ಲಿ ಇದ್ದೇವೆ. ಇದು ಮಂಗಳೂರಿಗೆ ಮಾತ್ರ ಸೀಮಿತನಾ ಅಲ್ಲ ನಿಮ್ಮ ಆಫೀಸ್ ಬೇರೆ ಕಡೆನೂ ಇದೆಯಾ? ಇಲ್ಲ, ಖಂಡಿತವಾಗಿಯೂ ಅಲ್ಲ. ಇದು ಮಂಗಳೂರಲ್ಲಿ ಒಟ್ಟಾಗಿ 5 ಕಡೆ ನಮ್ಮ ಆಫೀಸ್ ಇದೆ. ಸೊ ಅದು ಬಿಟ್ಟರೆ ಪುತ್ತೂರು, ಶಿವಮೊಗ್ಗ, ಮೈಸೂರು, ಕುವೆಂಪು ನಗರದಲ್ಲಿದೆ, ಹೊಸಪೇಟೆಯಲ್ಲಿದೆ. ಅದಲ್ಲದೆ ಕರ್ನಾಟಕದ ಒಟ್ಟು 20 ಜಿಲ್ಲೆಗಳಲ್ಲಿ ನಮ್ಮ ಆಫೀಸನ್ನು ನಾವು ಓಪನ್ ಶೀಘ್ರದಲ್ಲೇ ನಾವು ಮಾಡ್ತಾ ಇದ್ದೇವೆ ಸರ್. ಸರ್, ಈಗ ಇನ್ನೊಂದು ಕ್ವಶನ್ ಇದೆ. ಓಕೆ, ಈಗ ನಮ್ಮ ಜನರು ಇದಕ್ಕೆ ಹೇಗೆ ರಿಜಿಸ್ಟರ್ ಆಗಬೇಕು ಮತ್ತೆ ಇದರ ಪ್ರೊಸೀಜರ್ ಹೇಗೆ? ಅಂದ್ರೆ ರಿಜಿಸ್ಟರ್ ಆದ್ಮೇಲೆ ಡ್ರಾದ್ ಪ್ರೊಸೀಜರ್ ಹೇಗೆ? ಆಕ್ಚುಲಿ ಸರ್, ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ತುಂಬ ಸರಳ ವಿಧಾನ. ಆ್ಯಕ್ಚುಲಿ ನೀವು ನಿಮ್ಮ ವಾಟ್ಸಪ್ ಮೊಬೈಲ್ನಲ್ಲಿ ನಮಗೆ ನಿಮ್ಮ ಊರಿನ ಹೆಸರು, ನಿಮ್ಮ ಹೆಸರು ಮತ್ತು ನಿಮ್ಮ ವಾಟ್ಸಪ್ ನಂಬರನ್ನು ಟೈಪ್ ಮಾಡಿ ಕಳಿಸಿದ್ರೆ ನಾವು ನಮ್ಮ ಕಡೆಯಿಂದ ಒಂದು ಕಾರ್ಡನ್ನು ಕೊಡ್ತೇವೆ. ಆ ಕಾರ್ಡಲ್ಲಿ ನಿಮ್ಮ ಹೆಸರು ಬರುತ್ತೆ. ಸೊ ಹೆಸರು ಇರುತ್ತೆ, ಜೊತೆಗೆ ಕಾರ್ಡ್ ನಂಬರ್ ಕೂಡ ಇರುತ್ತೆ. ಆಮೇಲೆ ಕಂಪನಿ ಕಡೆಯಿಂದ ನಿಮಗೆ ಮೆಸೇಜ್, ವೆಲ್ಕಮ್ ಮೆಸೇಜ್ ಬರುತ್ತೆ. ಜೊತೆಗೆ ನಿಮಗೆ ಒಂದು ಸ್ಕ್ಯಾನರ್ ಅಥವಾ ಗೂಗಲ್ ಪೇನೋ ಫೋನ್ಪೇನೋ ಯಾವುದಾದ್ರೂ ನಂಬರ್ ನಿಮಗೆ ಕೊಡ್ತಾರೆ. ಅದಕ್ಕೆ ಪೇಮೆಂಟ್ ಮಾಡಿ ಅದರ ಸ್ಕ್ರೀನ್ಶಾಟನ್ನು ನೀವು ಕಂಪನಿಗೆ ಕಳಿಸಿದ್ರೆ ಮತ್ತೊಂದು ಮೆಸೇಜ್ ಅಂದರೆ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಸೊ ಆಮೇಲೆ ನಿಮ್ಮ ಕಾಯಿನನ್ನು ನಾವು ಸಪ್ರೇಟಾಗಿ ತೆಗೆದು ಮತ್ತೆ ನಾವು ಗ್ರೂಪಲ್ಲಿ ಕೂಡ ಹಾಕ್ತೇವೆ. ಅದರ ಫೋಟೋ ಕೂಡ ಹಾಕ್ತೇವೆ. ಜೊತೆಗೆ ನೀವು ಯಾರದೆಲ್ಲ ಪೇಮೆಂಟ್ ಮಾಡಿರ್ತೀರೋ ನಿಮ್ಮೆಲ್ಲರ ಲೀಸ್ಟ್ ಕೂಡ ನಾವು ಗ್ರೂಪಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತೇವೆ ಸರ್. ಇನ್ನೊಂದು ಪ್ರಶ್ನೆ ಕೇಳಿದರೆ ನೀವು ಡ್ರಾ ಹೇಗೆ ನಡೆಯುತ್ತೆ ಅಂತ. ಓಕೆ, ಆ್ಯಕ್ಚುಲಿ ಡ್ರಾ ಅಂದರೆ ಸರ್ ಲೈವ್ ಇರುತ್ತೆ, ಯೂಟ್ಯೂಬಲ್ಲಿ ಲೈವ್ ಇರುತ್ತೆ. ಯಾರೆಲ್ಲ ಪೇಮೆಂಟ್ ಮಾಡಿರ್ತಾರೋ ಅವರೆಲ್ಲರ ಕಾಯಿನ ನಾವು ಡ್ರಾಗಿಂತ ಮುಂಚೆ ಡಿಸ್ಪ್ಲೇಯಲ್ಲಿ ಇಟ್ಟಿರ್ತೇವೆ. ಆ ಡಿಸ್ಪ್ಲೇಲಿ ಎಲ್ಲರೂ ನಾವು ತೋರಿಸ್ತೇವೆ, ಲೈವಲ್ಲಿ ಅದು ಬರುತ್ತೆ. ನಂತರ ಏನು ಮಾಡ್ತೇವೆ ಅಂದರೆ ಒಂದೊಂದಾಗಿ ಆ ಟ್ರೇಯಿಂದ ನಮ್ಮ ಲಕ್ಕಿ ಬಾಕ್ಸ್ ಏನಿರುತ್ತೆ ಅದರ ಒಳಗಡೆ ಹಾಕಿ ನಂತರ ಪಬ್ಲಿಕ್ಕಲ್ಲಿ ಯಾರಾದ್ರೂ ಆಡಿಯನ್ಸ್ ಎಲ್ಲ ಇರ್ತಾರೆ. ಇವಾಗ ನೀವು ಕೂಡ ಯಾರು ನಿಮ್ಮ ಫಾಲೋವರ್ಸ್ ಯಾರು ಕೂಡ ಬರ್ಬೋದು, ಬಂದು ಅದನ್ನ ಪಿಕ್ ಮಾಡಬಹುದು. ಸೊ ಒಬ್ಬರಿಗೆ ಒಂದು 5 ಕಾಯಿನ್ ಪಿಕ್ ಮಾಡುವಂತ ಅವಕಾಶಗಳನ್ನ ನಾವು ಕೊಡ್ತೇವೆ. ಖಂಡಿತ ಇದು 100% ಆಗಿ ಟ್ರಾನ್ಸ್ಪರೆಂಟ್ ಆಗಿ ನಡೆಯೋದು. ಸೊ ಲೈವ್ ಅಲ್ಲಿ ಇರುತ್ತೆ, ಜನಗಳ ಮುಂದೆ ಆಕ್ಚುಲಿ ನಡೆಯುವಂಥದ್ದು. ಸೊ ಅವರೇ ಬಂದು ಅವರನ್ನ ನಾವು ಏನು ಗೆಸ್ಟ್ ಆಗಿ ನಾವು ಕನ್ಸಿಡರ್ ಮಾಡಿ ಅವರಿಂದನೇ ಡ್ರಾ ಮಾಡಿಸ್ತೇವೆ ಸರ್. ನಮ್ಮ ಊರಿನವರಲ್ಲದೆ ಈಗ ಹೊರಗಿನ ಊರಿನವರಿಗೆ ವಿನ್ನಿಂಗ್ ಬಂತು, ಓಕೆನಾ? ಅವರಿಗೆ ಹೇಗೆ ಅದನ್ನ ಇನ್ಫಾರ್ಮೇಶನ್ ಕೊಡ್ತೀರಾ? ಅವರಿಗೆ ಅಂದ್ರೆ ಡೆಲಿವರಿ ಉಂಟಾ? ಅದು ಹೇಗೆ? ಅದರ ಫಸ್ಟ್ ಆಫ್ ಆಲ್ ಈ ಡ್ರಾ ಆಗುತ್ತಲ್ವಾ, ಒಂದು ಲೈವ್ ಅಲ್ಲಿ ಇರುತ್ತೆ. ಎರಡನೇದು ನಾವು ಗ್ರೂಪ್ ಅಲ್ಲಿ ಹಾಕ್ತೇವೆ, ನಮ್ಮ ಸ್ಟೇಟಸ್ ಹಾಕ್ತೇವೆ, ನಂತರ ಅವರಿಗೆ ಬ್ರಾಡ್ಕಾಸ್ಟ್ ಮಾಡ್ತೇವೆ. ಅದಲ್ಲದೆ ಕಾಲ್ ಕೂಡ ಮಾಡಿ ಅವರಿಗೆ ನಾವು ಇನ್ಫಾರ್ಮ್ ಮಾಡ್ತೇವೆ. ಸೊ ಹೊರಗಿನವರಾದ್ರೆ ಈಗ ಸಣ್ಣ ಪುಟ್ಟ ಡ್ರಾಸ್ ಏನಾದ್ರು ಬಂದ್ರೆ ನಾವೇ ಡೈರೆಕ್ಟ್ ಆಗಿ ಅವರಿಗೆ ನಾವು ಕಳಿಸ್ಕೊಡ್ತೇವೆ, ಕೊರಿಯರ್ ಮಾಡ್ತೇವೆ. ಈಗ ಮನೆ ಕಾರು ಅಂತ ಆದ್ರೆ ಅವ್ರು ಒಂದ್ಸಲ ಬರ್ಬೇಕಾಗುತ್ತೆ. ಇಲ್ಲ ಅವರಿಗೆ ಬರೋದಕ್ಕೆ ಆಗೋದೇ ಇಲ್ಲ, ಕಷ್ಟ ಆಗುತ್ತೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲೇ ನಾವು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಸರ್.
ಸೊ ಇದರಿಂದ ಜನರಿಗೆ ಅನುಕೂಲ ಇದೆ ಅಂತ ನೀವು ಹೇಳ್ತಿದ್ದೀರಾ. ಖಂಡಿತವಾಗಿಯೂ ಸರ್, ಯಾಕಂದ್ರೆ ಈ ಇಂದಿನ ದಿನಗಳಲ್ಲಿ 1,000 ರೂಪಾಯಿನ ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ. ನೀವೊಂದು ಜ್ಯೂಸ್ ಅಂಗಡಿಗೆ ಹೋದ್ರು ಕೂಡ ಅಲ್ಲ, ಏನಾದ್ರೂ ಒಂದು ಶಾಪಿಂಗ್ ಹೋದ್ರು ಕೂಡ 1,000 ರೂಪಾಯಿ ಹೇಗೆ ಖರ್ಚಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅಂತ 1,000 ರೂಪಾಯಿ ನಾವು ಸಂಪಾದನೆ ಮಾಡ್ಲಿಕ್ಕೆ ಅಷ್ಟೇ ಅಷ್ಟೇ, ಹೌದು ಖಂಡಿತವಾಗಿಯೂ. ಸೊ ಅಂಥದ್ರಲ್ಲಿ ನೀವು ಈ 1,000 ರೂಪಾಯಿಯನ್ನು ಒಂದು ಕೂಡಿಟ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಖಂಡಿತ ನಿಮ್ಗಂತೂ ಮೋಸ ಅಂತೂ ಆಗೋದೇ ಇಲ್ಲ. ಸೊ ಕಡೆಗೆ ನಿಮ್ಗೆ ಏನು ಬಂದೇ ಇಲ್ಲ ಅಂತ ನೆಗೆಟಿವ್ ಆಗಿ ಆಲೋಚನೆ ಮಾಡಿ, ನೀವು ಕಟ್ಟುವಂತ ಹಣಕ್ಕೆ ತಕ್ಕುದಾಗಿರುವಂತಹ ಪ್ರತಿಫಲ ನಾವು ಕೊಡ್ತೇವೆ. ಅದು ಎಲ್ಲಿ ಕೂಡ ನಾವು ಮೋಸ ಮಾಡೋದಿಲ್ಲ. ಸೊ ನಾವೆಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀವಿ ಅಂದ್ರೆ, ನೀವು ಯೂಟ್ಯೂಬ್ ಅಲ್ಲಿ ಒಂದು ಸಲ ವಿಷನ್ ಟು ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದ್ರು ನಿಮ್ಗೆ ಅದರಲ್ಲಿ ಗೊತ್ತಾಗ್ತದೆ. ಜೊತೆಗೆ ನಮ್ಮ ಅಪ್ಡೇಟ್ಸ್ಗಳು ಕೂಡ ನಿಮ್ಗೆ ಸಿಗ್ತಾನೆ ಇರುತ್ತೆ. ಇದಕ್ಕಿಂತ ಮುಂಚೆ ಮಾಡಿರುವಂತಹ ಡ್ರಾಗಳಿರ್ಬಹುದು, ಜನರ ಒಪಿನಿಯನ್ಗಳು ನಮ್ಮ ಕಂಪನಿ ಬಗ್ಗೆ ಏನಿದೆ, ಹೌದು, ಇದೆಲ್ಲ ನಿಮ್ಮ ಹತ್ರ ಕೂಡ ಆಲ್ರೆಡಿ ನಾವು ಶೇರ್ ಮಾಡಿದ್ದೇವೆ. ಜನರಿಗೂ ಕೂಡ ನಾವು ಪದೇ ಅದು ಅಪ್ಡೇಟ್ ಮಾಡ್ತಾನೆ ಇರ್ತೇವೆ ಸರ್. ನಿಮ್ಮಿಂದ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ತು ಇದರ ಬಗ್ಗೆ. ನಮ್ಗೆ ಕೆಲವು ಡೌಟ್ಸ್ ಇತ್ತು, ನೀವು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ರಿ. ಸೊ ನಿಮ್ಗೂ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿರ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮ್ಗೆ DM ಮಾಡ್ಬೋದು, ಇಲ್ಲಾಂದ್ರೆ ಕೆಳಗೆ ಕಾಣುವ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ